ಪರಮಾರ್ಥವನ್ನು ನಿಶ್ಚಯಿಸುವುದಕ್ಕೆ ನಮಗೆ ಈ ಅವಸ್ಥೆಗಳೇ ದ್ವಾರವಾಗಿರುತ್ತವೆ. ಪರಮಾರ್ಥವು ಇವುಗಳ ರೂಪದಿಂದಲೇ ನಮಗೆ ಕಾಣಬರುತ್ತಿವೆಯಾದರೂ ಅದು ತಾನು ತನ್ನ ಸ್ವರೂಪದಿಂದಲೇ ಇರುತ್ತದೆ. ಒಂದು ವೇಳೆ ಪರಮಾರ್ಥವೆಂಬುದು ಈ ಮೂರವಸ್ಥೆಗಳಿಗಿಂತ ಬೇರೆಯಾಗಿದ್ದುಕೊಂಡಿದ್ದರೆ ಆಗ ಮನುಷ್ಯನಿಗೆ ಅದನ್ನು ಅರಿತುಕೊಳ್ಳುವುದೇ ಸಾಧ್ಯವಾಗುತ್ತಿರಲಿಲ್ಲ. ಏಕೆಂದರೆ ಮನುಷ್ಯನಿಗೆ ಈ ಮೂರವಸ್ಥೆಯ ಅನುಭವವನ್ನು ಬಿಟ್ಟರೆ ಬೇರೊಂದು ಬಗೆಯ ಅನುಭವವೇ ಇರುವುದಿಲ್ಲ. ಆದ್ದರಿಂದ ಪರಮಾರ್ಥವು ಈ ಮೂರವಸ್ಥೆಯ ಅನುಭವವನ್ನೂ ಮೀರಿದ್ದರೆ ಅದನ್ನು ಉಪದೇಶಿಸುವ ಪರಮಾರ್ಥ ಶಾಸ್ತ್ರವೇ ವ್ಯರ್ಥವಾಗಿ ಬಿಡುತ್ತಿತ್ತು, ಅಥವಾ ಪರಮಾರ್ಥವೇ ಇಲ್ಲವೆಂದಾಗಿ ಬಿಡುತ್ತಿತ್ತು. ಆದರೆ ವಸ್ತುಸ್ಥಿತಿ ಹಾಗಲ್ಲ. ಪರಮಾರ್ಥವೇ ಈ ಮೂರು ಅವಸ್ಥೆಗಳ ರೂಪದಲ್ಲಿ ತೋರುತ್ತಿದೆ. ಅದರಲ್ಲಿಯೇ ಪರಮಾರ್ಥವನ್ನರಿಯದ್ದೆಂಬ ನಿದ್ರೆ, ಅದನ್ನು ತಪ್ಪಾಗಿ ತಿಳಿದುಕೊಳ್ಳುವುದೆಂಬ ಎಚ್ಚರ ಕನಸು ಇವುಗಳು ಆಗುತ್ತಿವೆ. ಆದ್ದರಿಂದ ಈ ನಿದ್ರೆಯನ್ನು, ಎಚ್ಚರ ಕನಸುಗಳನ್ನು ಸರಿಯಾದ ತಿಳುವಳಿಕೆಯಿಂದ ತೆಗೆದುಹಾಕಿದರೆ ಪರಮಾರ್ಥವು ತಾನು ಇದ್ದಂತೆ ತೋರಿಕೊಳ್ಳುತ್ತದೆ. ಪರಮಾರ್ಥವು ಅನುಭವೈಕ ವೇದ್ಯ. ಪರಮಾರ್ಥದ ಸ್ವರೂಪವೇನು ಎಂದು ಕೇಳಿದರೆ ಈ ಗ್ರಂಥದಲ್ಲಿ ಅವಲಂಬಿಸಿರುವ ವಿಚಾರ ಸರಣಿಯನ್ನನುಸರಿಸಿ ಅದನ್ನು ಸತ್ಯಜ್ಞಾನಾನಂದ ಸ್ವರೂಪವೆಂದು ಕರೆಯಬಹುದು. ಏಕೆಂದರೆ ಅದು ಇರವಿನ, ಅರಿವಿನ ಮತ್ತು ಸುಖದ ತಿರುಳು ಎಂದು ನಮ್ಮ ಈವರೆಗಿನ ವಿಚಾರದಿಂದ ಏರ್ಪಟ್ಟಿರುತ್ತದೆ. ಆದರೆ ಸರಿಯಾಗಿ ನೋಡಿದರೆ ಅದನ್ನು ಇರವಿನ ತಿರುಳು ಎಂದು ಮುಂತಾಗಿ ಕರೆಯುವುದು ತಪ್ಪೇ ಆಗುತ್ತದೆ. ಏಕೆಂದರೆ ಇರವು, ಅರಿವು, ಸುಖ ಎಂಬುವು ಎಚ್ಚರದ ದೃಷ್ಟಿಯಿಂದ ನೋಡಿ ಕೆಲವು ಪದಾರ್ಥಗಳಿಗೆ ನಾವು ಇಟ್ಟುಕೊಂಡಿರುವ ಹೆಸರುಗಳಾಗಿವೆ. ಪರಮಾರ್ಥವು ತನ್ನ ಸ್ವರೂಪದಲ್ಲಿ ಹೇಗಿದೆ ಎಂಬ ಪ್ರಶ್ನೆಗೆ ಎಚ್ಚರದ ದೃಷ್ಟಿಯಿಂದ ಏರ್ಪಟ್ಟ ಹೆಸರನ್ನು ಹೇಳುವುದು ಹೇಗೆ ಸರಿಯಾದ ಉತ್ತರವಾದೀತು? ಇರವು, ಅರಿವು, ಸುಖ ಎಂಬಿವು ಎಚ್ಚರದಲ್ಲಿ ಬೇರೆ ಬೇರೆ ಪ್ರವೃತ್ತಿ ನಿಮಿತ್ತದಿಂದ ನಾವು ವಸ್ತುಗಳಿಗೆ ಕೊಡುವ ಹೆಸರುಗಳಾಗಿವೆ. ಆದರೆ ನಿಜವಾಗಿ ಪರಮಾರ್ಥದಲ್ಲಿ ಯಾವುದೊಂದು ಶಬ್ದ ಪ್ರವೃತ್ತಿ ನಿಮಿತ್ತವೂ ಇರುವುದಿಲ್ಲ. ಅದು ದ್ರವ್ಯವಲ್ಲ, ಗುಣವಲ್ಲ, ಕ್ರಿಯೆಯಲ್ಲ, ಸಂಬಂಧವಿಲ್ಲ, ಸಾಮಾನ್ಯವಲ್ಲ, ವಿಶೇಷವಲ್ಲ, ಅಭಾವವಲ್ಲ, ಜ್ಞಾತೃವಲ್ಲ, ಜ್ಞೇಯವಲ್ಲ, ಕರ್ತೃವಲ್ಲ, ಕ್ರಿಯೆಯಲ್ಲ, ಕಾರಕವಲ್ಲ, ಫಲವಲ್ಲ. ಹೀಗಿರುವಲ್ಲಿ ಅದನ್ನು ಯಾವ ಹೆಸರಿನಿಂದ ಕರೆಯುವುದು ತಾನೇ ಸರಿಯಾದೀತು? ಶಬ್ದಗಳೆಲ್ಲವೂ ಎಚ್ಚರದಲ್ಲಿರುವ ಪದಾರ್ಥಗಳ ಹೆಸರುಗಳಾಗಿವೆ. ಆದರೆ ಪರಮಾರ್ಥವು ಎಚ್ಚರದಲ್ಲಿಲ್ಲ. ಎಚ್ಚರವೇ ಪರಮಾರ್ಥದಲ್ಲಿ ಹೊಳೆಯುವ ಒಂದಾನೊಂದು ತೋರಿಕೆಯಾಗಿರುತ್ತದೆ. ಎಚ್ಚರದಲ್ಲಿ ಕಾಣುವ ಪದಾರ್ಥಗಳು, ಅವುಗಳ ಹೆಸರುಗಳು ಅದರಲ್ಲಿ ಕಾಣಿಸಿಕೊಳ್ಳುವ ಹುಸಿ ತೋರಿಕೆಯೇ ಆಗಿರುತ್ತವೆ. ಆದ್ದರಿಂದ ಹೆಸರು, ಹೆಸರುಳ್ಳ ಪದಾರ್ಥ ಈ ಎರಡಕ್ಕಿಂತಲೂ ಬೇರೆಯಾದ ಇವುಗಳ ತಿರುಳಾಗಿರುವ ತತ್ವವೇ ಪರಮಾರ್ಥವು. ಹೆಸರು, ಹೆಸರುಳ್ಳದ್ದು ಎಂಬ ವಿಭಾಗವೇ ಸುಳ್ಳು. ಹೆಸರು, ಹೆಸರುಳ್ಳದ್ದು ಇವುಗಳ ವಿಭಾಗ ಇದೆಲ್ಲವೂ ನಮ್ಮ ತೋರಿಕೆಯ ರೂಪಕ್ಕಿಂತ ಅತ್ಯಂತ ವಿಲಕ್ಷಣವಾದ ಪರಮಾರ್ಥವೇ ಆಗಿದೆ. ಅದನ್ನು ಬ್ರಹ್ಮವೆಂದಾಗಲಿ, ಅಕ್ಷರವೆಂದಾಗಲಿ, ಭೂಮವೆಂದಾಗಲಿ ಕರೆಯುವುದು ಕೂಡ ಅದಕ್ಕೂ ಅವಸ್ಥೆಗಳಿಗೂ ಸಂಬಂಧವನ್ನು ಕಲ್ಪಿಸಿಯೇ ಹೊರತು ಅದನ್ನು ನೇರಾಗಿ ತಿಳಿಸುವುದಕ್ಕಲ್ಲ. ಯಾವುದೊಂದು ಹೆಸರು ಬ್ರಹ್ಮದ ವಾಚಕವಲ್ಲ. ಇಷ್ಟೇ ಅಲ್ಲ, ಸತ್ಯ ಜ್ಞಾನಾನಂದಾಕ್ಷರಾದಿ ಶಬ್ದಗಳಿಗೆ ಬ್ರಹ್ಮವು ಲಕ್ಷ್ಯವಾಗಿದೆ ಎಂಬ ವ್ಯವಹಾರವೂ ಕೂಡ ಉಪಚಾರದಿಂದ ಎಂದು ತಿಳಿಯಬೇಕು. ವಾಚ್ಯಾರ್ಥಕ್ಕೆ ಹೇಗಾದರೂ ಸೇರಿಕೊಂಡಿರುವ ಅರ್ಥವನ್ನೇ ನಾವು ರೂಢಿಯಲ್ಲಿ ಲಕ್ಷ್ಯಾರ್ಥವೆಂದು ಕರೆಯುತ್ತೇವೆ. ಜಹಲ್ಲಕ್ಷಣೆ, ಅಜಹಲ್ಲಕ್ಷಣೆ, ಜಹದ ಜಹಲ್ಲಕ್ಷಣೆ, ಜಹದ ಅಜಹಲ್ಲಕ್ಷಣೆ ಎಂಬ ವೃತ್ತಿಗಳೆಲ್ಲವೂ ಎಚ್ಚರದಲ್ಲಿ ಕಾಣುವ ಪದಾರ್ಥಗಳನ್ನು ತಿಳಿಸುವುದಕ್ಕೆ ಹುಟ್ಟಿದವುಗಳಾಗಿವೆ. ಆದ್ದರಿಂದ ಯಾವ ಶಬ್ದವೂ ಪರಮಾರ್ಥವನ್ನು ಲಕ್ಷಣೆಯಿಂದ ಕೂಡ ತಿಳಿಸಲಾರದು. ಆದರೂ ಶಬ್ದವು ಹೇಗೆ ತನಗೆ ದೂರವಾಗಿರುವ ಪದಾರ್ಥವನ್ನು ಲಕ್ಷಣೆಯಿಂದ ಕುರಿತು ತಿಳಿಸುವುದೋ ಹಾಗೆ ಓಂಕಾರಾದಿ ಶಬ್ದಗಳು, ಬ್ರಹ್ಮಾದಿ ಶಬ್ದಗಳು ಪರಮಾರ್ಥವನ್ನು ತಿಳಿಸುತ್ತವೆ.
ನಮ್ಮ ಸ್ವರೂಪವೇ ಆಗಿರುವ ಪರಮಾರ್ಥವನ್ನು ಶಬ್ದಗಳು ಹೇಗೋ ಮಾಡಿ ಸೂಚನೆ ಮಾಡಿದ ಮಾತ್ರದಿಂದ ಅವುಗಳನ್ನು ನೆಪ ಮಾಡಿಕೊಂಡು ನಾವು ಅದನ್ನು ಅರಿತುಕೊಂಡು ಬಿಡುತ್ತೇವೆ. ನಿದ್ರೆ ಮಾಡುತ್ತಿರುವವರು ತಮ್ಮ ಹೆಸರಿನಿಂದ ಕೂಗಿದ ಕೂಡಲೇ ಹೇಗೋ ಹೇಳುವಂತೆ ತತ್ವವನ್ನು ತಿಳಿಸುವ ಶಬ್ದಗಳಿಂದ ವಿವೇಕಿಯಾದ ಜಿಜ್ಞಾಸುವು ಪರಮಾರ್ಥವನ್ನು ಅರಿತುಕೊಂಡು ಬಿಡುತ್ತಾನೆ. ಈ ಅಭಿಪ್ರಾಯದಿಂದ ಶಬ್ದಗಳು ಲಕ್ಷಣೆಯಿಂದ ಪರಮಾರ್ಥವನ್ನು ಬೋಧಿಸುತ್ತವೆ ಎಂದು ಹೇಳುವುದುಂಟು. ಆದರೆ ಈ ವಿಷಯದಲ್ಲಿ ಪರಮಾರ್ಥವೇನೆಂದರೆ, ಯಾವುದೊಂದು ಶಬ್ದವಾಗಲಿ ಪ್ರತ್ಯಯವಾಗಲಿ ಈ ಪರಮಾರ್ಥವನ್ನು ವಿಷಯಗೊಳಿಸಲೇ ಆರದು. ಪ್ರತ್ಯಯಗಳು ಅದನ್ನು ವಿಷಯಗೊಳಿಸಬೇಕೆಂದು ಹೊರಟರೆ ಕೂಡಲೇ ಆ ಪರಮಾರ್ಥದಲ್ಲಿಯೇ ಬೆರೆತು ಹೋಗುವವೆಂದು ಹಿಂದೆಯೇ ವಿವರಿಸಿರುತ್ತೇವೆ. ಆದ್ದರಿಂದ ಪರಮಾರ್ಥ ಸ್ವರೂಪನಾದ ನಮ್ಮ ಆತ್ಮನು ಸತ್ಯ ಜ್ಞಾನಾನಂದ ಸ್ವರೂಪನು ಎಂದು ನಾವು ಹೇಳುವಾಗ ರೂಢಿಯಲ್ಲಿ ಶಬ್ದಗಳು ವಾಕ್ಯಗಳು ತಮ್ಮ ಅರ್ಥವನ್ನು ಬೋಧಿಸುವ ರೀತಿಯನ್ನು ನೆನಪಿಗೆ ತಂದುಕೊಂಡು ಪರಮಾರ್ಥವು ನಮ್ಮ ಆತ್ಮನು ನಮಗೂ ಅದಕ್ಕೂ ಸ್ವಸ್ವಾಮಿ ಭಾವ ಸಂಬಂಧವಿದೆ ಎಂದಾಗಲಿ ಈ ಸತ್ಯತ್ವಾದಿಗಳು ಒಂದಕ್ಕೊಂದು ಬೇರೆಯಾಗಿವೆ ಎಂದಾಗಲಿ ಒಂದರಲ್ಲೊಂದು ಬೆರೆತಿವೆ ಎಂದಾಗಲಿ ಕಲ್ಪಿಸಬಾರದು. ಅನುಭವಾನುಸಾರವಾಗಿ ನೋಡಿಕೊಂಡು ಪರಮಾರ್ಥ, ಆತ್ಮ, ಸತ್ಯ, ಜ್ಞಾನ, ಆನಂದ ಇವೆಲ್ಲವೂ ಒಂದೇ ಅದ್ವಿತೀಯವಾದ ವಸ್ತು ಎಂದು ನಿಶ್ಚಯಿಸಬೇಕು. ಪರಮಾರ್ಥ ದೃಷ್ಟಿಯಿಂದ ಪರಮಾರ್ಥದ ವರ್ಣನೆ. ಪರಮಾರ್ಥ ದೃಷ್ಟಿಯಿಂದಲೇ ಪರಮಾರ್ಥವನ್ನು ತಿಳಿಸಬೇಕೆಂದರೆ ಇದಲ್ಲ ಎಂದೇ ಹೇಳಬೇಕಾಗುವುದು. ಅದನ್ನು ತಿಳಿಸುವುದಕ್ಕೆ ಇದಕ್ಕಿಂತ ಬೇರೆಯ ಉಪಾಯವೇ ಇಲ್ಲ. ಅದು ಕನಸಲ್ಲ, ಎಚ್ಚರವಲ್ಲ, ಎರಡೂ ಸೇರಿದ ರೂಪವೂ ಅಲ್ಲ, ನಿದ್ರೆಯಲ್ಲ, ಅರಿಯುವುದಲ್ಲ, ಅರಿಯದ್ದಲ್ಲ, ಗುರುತಿನಿಂದ ಊಹಿಸಿ ತಿಳಿಯುವುದಲ್ಲ, ಮನಸ್ಸಿನಲ್ಲಿಯೇ ಯೋಚಿಸಿಕೊಳ್ಳುವುದಕ್ಕೆ ಬರುವುದಲ್ಲ, ಬಾಯಲ್ಲಿ ಹೀಗೆಂದು ವರ್ಣಿಸುವುದಕ್ಕೂ ಅಳವಾಗುವುದಲ್ಲ. ಅಣ್ಣ ಹೇಳಿ ಅಳವಾಗೋದಿಲ್ಲ ಏನು ಅಣ್ಣವ್ರ? ಅಳೆಯೋಕ್ಕಾಗಲ್ಲ, ಎಟ್ಕೋದಿಲ್ಲ ಅಂತ ಅರ್ಥ. ಅಳವಾಗೋದಿಲ್ಲ ಅಂದ್ರೆ ಇಲ್ಲಿ ಅಳವಾಗೋದಿಲ್ಲ ಅಂದ್ರೆ ಹಿಡಿಸೋದಿಲ್ಲ ಅಂತ. ಬಾಯಲ್ಲಿ ಬಾಯಲ್ಲಿ ಹೀಗೆಂದು ವರ್ಣಿಸುವುದಕ್ಕೂ ಅಳವಾಗುವುದಲ್ಲ, ಹಿಡಿಸುವುದಿಲ್ಲ. ಅಳವಾಗದೆ ಅಂದ್ರೆ ಎಟ್ಕೋದಿಲ್ಲ, ಎಟುಕುವುದಲ್ಲ, ಎಟ್ಕುವುದಿಲ್ಲ, ಎಟುಕುವುದಲ್ಲ. ಅವಸ್ಥೆಯಲ್ಲ, ಅವಸ್ಥೆಯುಳ್ಳದ್ದಲ್ಲ. ಆದ್ದರಿಂದ ಅದು ಸತ್ಯ ಜ್ಞಾನಾನಂದ ಸ್ವರೂಪವೆಂಬುದೂ ಸರಿಯಲ್ಲ. ಅದರಲ್ಲಿ ಯಾವ ಭೇದವೂ ಇಲ್ಲ, ಯಾವ ಏರುಪೇರೂ ಇಲ್ಲ, ಯಾವ ಅಮಂಗಲವೂ ಇಲ್ಲ. ಅದಕ್ಕೆ ಎರಡನೆಯದೆಂಬುದೇ ಇಲ್ಲ. ಅದು ನಮ್ಮ ಆತ್ಮನೆಂಬುದೂ ಅದನ್ನು ಅರಿತು ಕೃತಕೃತ್ಯರಾಗಬೇಕೆಂಬುದೂ ವ್ಯವಹಾರ ದೃಷ್ಟಿಯಿಂದಲೇ ಹೊರತು ಪರಮಾರ್ಥ ದೃಷ್ಟಿಯಿಂದಲ್ಲ. ನಿಜವಾಗಿ ಯಾವುದೊಂದೂ ಹುಟ್ಟಿದ್ದಿಲ್ಲ, ನಾಶವಾಗುವುದೆಂಬುದಿಲ್ಲ. ಯಾರೊಬ್ಬರೂ ಸಂಸಾರದಿಂದ ಬದ್ಧರಾಗುವರೆಂಬುದಿಲ್ಲ. ಸಾಧನೆ ಮಾಡಿ ಮುಕ್ತರಾಗಬೇಕೆಂದು ಬಯಸುವವರಿಲ್ಲ. ಜ್ಞಾನದಿಂದ ಮುಕ್ತಿಯನ್ನು ಪಡೆಯದವರೂ ಇಲ್ಲ. ಇದೇ ಪರಮಾರ್ಥವು. ಪರಮಾರ್ಥವನ್ನು ತುರಿಯವೆಂದು ಕರೆಯುವುದುಂಟು. ತುರಿಯವೆಂದರೆ ನಾಲ್ಕನೆಯದು ಎಂದರ್ಥ. ಎಚ್ಚರ, ಕನಸು, ನಿದ್ರೆ ಈ ಮೂರವಸ್ಥೆಗಳ ಉಪಾದಿಯಿಂದ ತೋರುವ ಆತ್ಮಸ್ವರೂಪಕ್ಕಿಂತ ಬೇರೆಯಾಗಿ ಎಂದಿಗೂ ಯಾವ ಉಪಾದಿಯೂ ಇಲ್ಲದ ಪರಮಾರ್ಥವು ಈ ಮೂರರ ತಿರುಳಾಗಿರುತ್ತದೆ. ಅದಕ್ಕೆ ಈ ಮೂರರ ಸಂಬಂಧವೂ ಇರುವುದಿಲ್ಲ. ಅವಸ್ಥೆಗಳು ಮೂರೂ ಅದರಲ್ಲಿ ಕಲ್ಪಿತವಾಗಿರುವುದರಿಂದ ಅದು ನಿತ್ಯ ನಿರವಸ್ಥವಾಗಿ ಇರುತ್ತದೆ. ಈ ಅರ್ಥದಲ್ಲಿ ಮಾತ್ರ ಅದು ತುರಿಯವೇ ಹೊರತು ನಿಜವಾಗಿ ಇವಕ್ಕಿಂತ ಬೇರೆಯಾಗಿ ಇವುಗಳ ಜೊತೆಗೆ ನಾಲ್ಕನೆಯದು ಎಂದೇನೂ ಅಭಿಪ್ರಾಯವಲ್ಲ. ತುರಿಯವೆಂಬುದು ನಾಲ್ಕನೆಯ ಅವಸ್ಥೆಯೆಂದೂ ಅದೇ ಸಮಾಧಿ ಎಂದೂ ಕೆಲವರು ತಾರೆ. ಅದು ತುರಿಯಾತೀತವೆಂಬ ಇನ್ನೊಂದು ಅವಸ್ಥೆಯೆಂದೂ ಕೆಲವರು ವಿಕಲ್ಪಿಸುತ್ತಾರೆ. ಈ ಎರಡನೆಯ ಸಂಪುಟದಲ್ಲಿ ಯೋಗ ದರ್ಶನದ ವಿಮರ್ಶೆಯಲ್ಲಿ ಕಳೆಯುವುದಕ್ಕೆ ಪ್ರಯತ್ನಿಸುವೆವು. ಓದ್ಲಾ?
ಟೈಮ್ ಆಯ್ತಲ್ಲಮ್ಮ.